ಹಾಯ್ ಎವ್ರಿವನ್, ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ನಾನಿವತ್ತು ಒಂದು ವಿಷಯನ ಹೇಳಕ್ಕೆ ಹೋಗ್ತಿದ್ದೀನಿ. ಅದು ಏನಂದರೆ, ನಾನು ಯು ಪಿ ಎಸ್ ಸಿನ ಮುಗಿಸ್ಬಂದೆ, ಬರೆದೆ ಎಕ್ಸಾಮ್ನ. ಓಕೆ, ಆಫ್ಟರ್ ನನಗೆ ಅನ್ನಿಸ್ತು ಕ್ಲಿಯರ್ ಆಗಲ್ಲ ಅಂತ. ಸೊ ಆಫ್ಟರ್ ಇದೆಯಲ್ಲ, ನೀನು 1 ವರ್ಷ ಪ್ರಿಪ್ರೇಷನ್ ಮಾಡಿರ್ತೀಯ, ಆಗಲ್ಲ ಅಂತ ಗೊತ್ತಾಗುತ್ತೆ. ಸೊ ಆಗ ಒಂದು ಸ್ವಲ್ಪ ಡಿಪ್ರೆಷನ್ ಹೋಗೋ ಚಾನ್ಸಸ್ ಹೆವಿ ಇರುತ್ತೆ. ಸೊ ಓಕೆ, ನಾನು ಡಿಪ್ರೆಷನ್ ಹೋಗಿದ್ದೆ. ಬಟ್ ನನ್ನ ಡಿಪ್ರೆಷನ್ಸ್ ಜಾಸ್ತಿ ದಿನಲ್ಲ, ಒಂದು 15 ಡೇಸ್ ಆರ್ 20 ಡೇಸ್ ಇತ್ತು. ಸೊ ನನಗೆ ಡಿಸಿಷನ್ ಕೂಡ ತಗೊಳಕ್ಕಾಗ್ತಿರ್ಲಿಲ್ಲ. ಓಕೆನಾ, ಡಿಸಿಷನ್ಸ್ ಯಾವ ಥರ ತಗೊಳೋದು, ನೆಕ್ಸ್ಟ್ ಏನು. ಸೊ ಈ ಥರ ಭಾರಿ ಯೋಚನೆಗಳು ನನ್ನ ಕಾಡೋಕೆ ಇಟ್ಕೊಂಡು. ಸೊ ಆಗ ನಾನೇನು ಮಾಡಿದ್ದು ಅಂದರೆ, ಸೊ ಥಿಂಕ್ ಮಾಡಬಾರ್ದು ಜಾಸ್ತಿ. ಓಕೆನಾ, ಓನ್ಲಿ ಥಿಂಕ್ ಆಗುತ್ತೆ ಅಷ್ಟೇ, ಏನು ಕೆಲಸ ಆಗಲ್ಲ, ಔಟ್ಪುಟ್ ಬರಲ್ಲ. ಸೊ ಆ ಡಿಪ್ರೆಷನಿಂದ ಹೊರಗೆ ಬಂದು ನಿಮಗೆ ಏನು ಇಷ್ಟ ಅದನ್ನ ಮಾಡಿ. ಓಕೆನಾ, ಸೊ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ನಾನು ಎಷ್ಟು ದಿನ ಬ್ರೇಕ್ ತಗೋಬೇಕು ಆ್ಯಂಡ್ ಯಾವ ಥರ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಸೊ ಆ ಥರ. ಓಕೆನಾ, ಸೊ ನಿಮಗೆ ಯು ಪಿ ಎಸ್ ಸಿಲಿ ಒಬ್ಬರು ನೇಮ್ ಹೇಳ್ತೀನಿ, ಸುಭದರ್ಶಿನಿ ಅಂತ. ಸೊ ಅವರು 8 ಪ್ರಿಲಿಮ್ಸ್ ಆಗಿಲ್ಲ, 7 ಅಟೆಂಪ್ಟು. ಸೊ ಅವರು ಕ್ಲಿಯರ್ ಮಾಡಿದ್ದಾರೆ. ಸೊ ನೀವೇ ಯೋಚನೆ ಮಾಡಿ, 7 ಇಯರ್ಸು ಪ್ರಿಲಿಮ್ಸ್ ಆಗದಲ್ಲೇ ಒಂದು ಎಕ್ಸಾಮ್ಗೆ ಓದೋದು ಎಷ್ಟು ಪೇಷನ್ಸ್ ಇರಬೇಕು ಆ ವ್ಯಕ್ತಿಗೆ ಅಂತ. ಸೊ ಆ ಥರ. ಸೊ ಇದು ಯು ಪಿ ಎಸ್ ಸಿ ಅಂತಂದರೆ ಬರೀ ಓದೋದಲ್ಲ, ಅಂದರೆ ರೈಟಿಂಗ್ ಅಲ್ಲ. ಇಟ್ಸ್ ಅಬೌಟ್ ಯುವರ್ ಗೇಮ್ ವಿತ್ ಯುವರ್ ಮೆಂಟಲ್ ಹೆಲ್ತ್. ಓಕೆನಾ, ಸೊ ನಿಮ್ಮ ಮೆಂಟಲ್ ಹೆಲ್ತು ಅಷ್ಟೇ ಇಂಪಾರ್ಟೆಂಟು. ಸೊ ಏನು ಅಂದರೆ, ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಎಲ್ಲ ಇಂಪಾರ್ಟೆಂಟು. ಸೊ ಓಕೆನಾ, ನೀವು ಯು ಪಿ ಎಸ್ ಸಿ ಫೇಲ್ ಆದ ಕ್ಯಾಂಡಿಡೇಟ್ಗೆ ಎಲ್ಲ ಎಂಡಲ್ಲ, ಪಾಸ್ ಆದಟ್ಗೆ ಅಂತ ಎಲ್ಲ ವಿನ್ನಾರೆ ಅಂತಲೂ ಅಲ್ಲ. ಇಟ್ಸ್ ಅಬೌಟ್ ಯು, ನೀವು ಯಾವ ಥರ ತಿಳ್ಕೊತೀರೋ ಆ ಥರ. ಸೊ ಓಕೆನಾ, ಥ್ಯಾಂಕ್ ಯು ಗೈಸ್.